ಸ್ನೇಹಿತರೆ, ನಂದಾಸ್ ಟ್ರಾವೆಲಿಂಗ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ. ಪ್ರೆಸೆಂಟ್ ನಾನು ಕುಶಾಲನಗರ ಹೋಗ್ತಾ ಇದ್ದೀನಿ. ಈ ಕುಶಾಲನಗರಕ್ಕೆ ಹೇಗೆ ಹೋಗಬೇಕು ಮತ್ತು ಕುಶಾಲನಗರದಲ್ಲಿ ನಾವು ಯಾವ್ಯಾವ ಪ್ಲೇಸನ್ನು ನೋಡಬೇಕು ಮತ್ತು ಆ ಪ್ಲೇಸ್ಗಳ ಟೈಮಿಂಗ್ ಏನು ಅಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ನೀವೇನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಒಂದು ಶೇರ್ ಕೂಡ ಮಾಡಿ. ಸ್ನೇಹಿತರೆ, ಈ ಕುಶಾಲನಗರ ನಮ್ಮ ಬೆಂಗಳೂರಿಂದ ಸುಮಾರು 225 ಕಿಲೋಮೀಟರ್ ಇರುತ್ತೆ. ನಮ್ಮ ಬೆಂಗಳೂರಿಂದ ಕುಶಾಲನಗರಕ್ಕೆ ಡೈರೆಕ್ಟ್ ಬಸ್ಸುಗಳು ಕೂಡ ಸಿಗ್ತವೆ ಸ್ನೇಹಿತರೆ. ಆರಾಮಾಗಿ ನಾವು ಬಸ್ಸಲ್ಲಿ ಹೋಗ್ಬೋದು. ಇನ್ನು ಮೈಸೂರಿಂದ ಈ ಕುಶಾಲನಗರ ಸುಮಾರು 90 ಕಿಲೋಮೀಟರ್ ಇರುತ್ತೆ. ಮೈಸೂರಿಂದನೂ ಈ ಕುಶಾಲನಗರಕ್ಕೆ ಹೋಗೋಕ್ಕೆ ಬಸ್ಸುಗಳಾದರೆ ನಮಗೆ ಸಿಗ್ತವೆ ಸ್ನೇಹಿತರೆ. ಗೌರ್ಮೆಂಟ್ ಬಸ್ಸು ಸಿಗ್ತವೆ, ಪ್ರೈವೇಟ್ ಬಸ್ಸು ಸಿಗ್ತವೆ. ನಾವು ಆರಾಮಾಗಾದರೆ ಹೋಗ್ಬೋದು. ಈ ಕುಶಾಲನಗರ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ, ಮಡಿಕೇರಿ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಾಗ ಈ ಕುಶಾಲನಗರ ಕೂಡ ಪ್ಲ್ಯಾನ್ ಮಾಡ್ಕೋಬೋದು ಸ್ನೇಹಿತರೆ. ಈ ಕುಶಾಲನಗರದಲ್ಲಿ ಫಸ್ಟ್ ನಾನೀಗ ಗೋಲ್ಡನ್ ಟೆಂಪಲ್ಗಾದರೆ ಹೋಗ್ತಿದ್ದೀನಿ. ಇಲ್ಲಿ ನೋಡ್ತಿದ್ರೆ ಇದೇ ಆ ಎಂಟ್ರೆನ್ಸು ಒಂದು ಸ್ವಲ್ಪ ವಿಚಿತ್ರವಾಗಿದೆ ಅಂತ ನಿಮ್ಗೆ ಅನಿಸ್ಬೋದಲ್ಲ. ನಿಜವಾಗ್ಲೂ ಈ ಗೋಲ್ಡನ್ ಟೆಂಪಲ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ಈ ಗೋಲ್ಡನ್ ಟೆಂಪಲ್ ಟಿಬೇಟಿಯನ್ಸರು ನಿರ್ಮಾಣ ಮಾಡಿರುವಂಥ ಟೆಂಪಲ್ ಅದನ್ನೇ ಗೋಲ್ಡನ್ ಟೆಂಪಲ್ ಅಂತಾರೆ. ಇದನ್ನು ಬೈಲುಗುಪ್ಪೆ ಅಂತ ಕರೀತಾರೆ ಸ್ನೇಹಿತರೆ. ನೀವು ಆ ಕಡೆ ಈ ಕಡೆ ಏನು ನೋಡ್ತಿದ್ರೆ ಇದೆಲ್ಲ ಬೈಲುಗುಪ್ಪೆ ಅನ್ನುವಂಥ ಪ್ರದೇಶ. ಈ ಪ್ರದೇಶದಲ್ಲಿ ಟಿಬೇಟಿಯನ್ಸು ವಾಸ ಆದರೆ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಮುಂದ್ಗಡೆ ನೋಡ್ತಿದ್ರೆ ಇದು ಸ್ಟ್ರೈಟ್ ಹಂಗೆ ಹೋದರೆ ನಮಗೆ ಮುಂದ್ಗಡೆ ಟಿಬೇಟಿಯನ್ಸು ವಾಸ ಮಾಡುವಂಥ ಮನೆಗಳು ನಮಗೆ ಅಲ್ಲಿ ಆದರೆ ಕಾಣಿಸ್ತವೆ. ತುಂಬ ಜನ ಟಿಬೇಟಿಯನ್ಸು ಇಲ್ಲಿದ್ದಾರೆ. ಈ ಟಿಬೇಟಿಯನ್ಸರ ಜೀವನ ಶೈಲಿ ಆಗಿರ್ಬೋದು, ಅವರ ಸಂಸ್ಕೃತಿ ಆಗಿರ್ಬೋದು, ತುಂಬ ಡಿಫ್ರೆಂಟಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಈ ಟಿಬೇಟಿಯನ್ಸ್ ಜನಾಂಗ ವಾಸ ಮಾಡುವ ಪ್ರದೇಶವನ್ನು ಇನ್ನೊಂದು ದೇಶ ಅಂತಲೇ ಕರಿಬೋದು. ಯಾಕಂದರೆ ಸುಮಾರು 5,000 ಜನ ಈ ಬೈಲುಗುಪ್ಪೆ ಅನ್ನುವ ಪ್ರದೇಶದಲ್ಲಿ ಟಿಬೇಟಿಯನ್ಸರು ವಾಸ ಮಾಡ್ತಿದ್ದಾರೆ. ಇದೇ ಎಂಟ್ರೆನ್ಸು. ನಮ್ಮ ವೆಹಿಕಲ್ನ ಮುಂದ್ಗಡೆ ಪಾರ್ಕ್ ಮಾಡಿಬಿಟ್ಟು ನಾವಿಲ್ಲಾದರೂ ಹೋಗ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಎಂಟ್ರೆನ್ಸು. ನೋಡೋಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ ಇವರ ಕಲ್ಚರು. ಈ ಸ್ನೇಹಿತರೆ, ಬನ್ನಿ ಇವಾಗ ಒಳಗಡೆ ಆದರೆ ಹೋಗೋಣ. ನಾವು ಪಠ್ಯ ಪುಸ್ತಕಗಳಲ್ಲಿ ಇವ್ರ ಬಗ್ಗೆ ಓದಿರ್ತೀವಿ. ಬೈಲುಗುಪ್ಪೆ ಅನ್ನುವ ಪ್ರದೇಶವನ್ನು ನಾವು ಖಂಡಿತ ಪಠ್ಯ ಪುಸ್ತಕಗಳಲ್ಲಿ ಓದಿರ್ತೀವಿ. ಇವರ ಧರ್ಮಗುರು ಆದ ದಲಾಯಿ ಲಾಮಾ ಜನಾಂಗಕ್ಕೆ ಸೇರಿದವರು ಇವರೆಲ್ಲ. ಈ ದಲಾಯಿ ಲಾಮಾ ಅನ್ನೋರು ಇವರ ನಾಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿಂದ ಸ್ವಲ್ಪ ಮುಂದ್ಗಡೆಗೆ ಹೋದರೆ ನಮಗೆ ಅಲ್ಲಿ ಮುಂದ್ಗಡೆ ನಿಮಗೊಂದು ಫೋಟೋ ಕಾಣಿಸ್ತಿದೆಯಲ್ಲ, ಅವರೇ ದಲಾಯಿ ಲಾಮಾ. ಈ ಟಿಬೇಟಿಯನ್ಸ್ ಜನಾಂಗದ ನಾಯಕ ಅವರು. ಈ ದಲಾಯಿ ಲಾಮಾ ಅವರನ್ನು ಟಿಬೇಟಿಯನ್ಸ್ ಜನ ನಡೆದಾಡುವ ದೇವರು ಅಂತಲೇ ಕರೀತಾರೆ ಸ್ನೇಹಿತರೆ. ಅಷ್ಟು ಮರ್ಯಾದೆ ಕೊಡ್ತಾರೆ. ಇವರ ಮಾತಿಗೆ ಯಾರೂ ಎದುರು ಮಾತೆ ಹೇಳೋದೇ ಇಲ್ಲ. ಅವ್ರು ಹೇಳ್ದಂಗೆ ಕೇಳ್ತಾರೆ. ಇನ್ನು ಮುಂದ್ಗಡೆ ನೋಡ್ತಿದ್ರಲ್ಲ, ಅದೇ ಪದ್ಮಸಂಭವ ಬೌದ್ಧ ಧರ್ಮ ವಿಹಾರ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಆದರೆ ಮಾಡ್ತಿರ್ತಾರೆ. ಸೊ ಬನ್ನಿ ಇವಾಗ ನಾವು ಅಲ್ಲಿಗೆ ಹೋಗೋಣ. ಅದಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ನೋ ಎಂಟ್ರಿ ಅಂತ ಹೇಳ್ಬಿಟ್ಟು ನನಗೆ ಕಾಣಿಸ್ತು. ಇದ್ರ ಒಳಗಡೆ ಏನಿದೆ ಅಂತ ನಾನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವರು ಪೂಜೆ ಮಾಡ್ತಿದ್ರು ಸ್ನೇಹಿತರೆ. ಆ ಪೂಜೆ ಸೌಂಡ್ ನಿಮಗೆ ತೋರಿಸ್ತೀನಿ ನೋಡಿ. ನಾವು ಹೇಗೆ ನಮ್ಮ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಚಪ್ಪಲಿಗಳನ್ನು ಬಿಚ್ಚಿಟ್ಟು ಹೋಗ್ತೀವೋ, ಅದೇ ಥರ ಇವರು ಪ್ರಾರ್ಥನೆ ಮಾಡುವಂಥ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಕೂಡ ನಾವು ನಮ್ಮ ಚಪ್ಪಲಿಗಳನ್ನ ಇಲ್ಲಿ ಬಿಚ್ಚಿಟ್ಬಿಟ್ಟು ಆಮೇಲೆ ನಾವು ಅವರು ಪ್ರಾರ್ಥನೆ ಮಾಡುವ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಇದೇ ಅವರು ಪ್ರಾರ್ಥನೆ ಮಾಡುವ ಸ್ಥಳ. ಸೊ ಬನ್ನಿ ಇವಾಗ ಒಳಗಡೆ ಆದರೆ ಹೋಗೋಣ. ಒಳಗಡೆ ಹೋಗಿದ ತಕ್ಷಣ ನನಗೆ ಈ ಥರ ಆದರೆ ಕಾಣಿಸ್ತು. ಇಲ್ಲಿ ನಮಗೆ 3 ವಿಗ್ರಹಗಳಾದರೆ ಕಾಣಿಸ್ತವೆ ಸ್ನೇಹಿತರೆ. ಅಲ್ಲಿ ಮಧ್ಯ ಸೆಂಟ್ರಲ್ಲಿರುವುದು ಬುದ್ಧನ ವಿಗ್ರಹ. ಬುದ್ಧನ ವಿಗ್ರಹಕ್ಕೆ ಎಡಗಡೆ ಇರುವುದು ಪದ್ಮಸ್ತಂಭವ ವಿಗ್ರಹ. ಬುದ್ಧನ ವಿಗ್ರಹಕ್ಕೆ ಬಲಗಡೆ ಇರುವುದು ಅಭಿಮನ್ಯು ವಿಗ್ರಹ. ಈ 3 ವಿಗ್ರಹಗಳನ್ನೇ ಇವರು ದೇವರುಗಳ ಥರ ಪೂಜೆ ಆದರೆ ಮಾಡ್ತಾರೆ ಸ್ನೇಹಿತರೆ. ಈ ಟಿಬೇಟಿಯನ್ಸರು ತುಂಬ ಅಂದರೆ ತುಂಬ ಒಳ್ಳೆಯ ಜನ ಸ್ನೇಹಿತರೆ. ಯಾವುದೇ ಪ್ರಾಣಿಗೂ ಅವರು ಪ್ರಾಣ ಹಿಂಸೆ ಆದರೆ ಮಾಡೋದೇ ಇಲ್ಲ. ತುಂಬ ಸಾಧು ಜೀವಿಗಳಂತಲೇ ಹೇಳ್ಬೋದು ಸ್ನೇಹಿತರೆ. ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಇವ್ರು ಯಾರ ತಂಟೆಗೂ ಹೋಗೋದಿಲ್ಲ. ತಮ್ಮ ಕೆಲಸ ಆಯಿತು ತಾವಾಯಿತು ಅನ್ನೋ ಒಂದು ಮನೋಭಾವದಲ್ಲೇ ಇವರು ಅದರಲ್ಲಿ ಬದುಕ್ತಿದ್ದಾರೆ ಸ್ನೇಹಿತರೆ. ಇನ್ನು ನಮ್ಮ ಶಾಲೆಗಳಲ್ಲಿ ನಾವು ಯಾವ ಥರ ನಾವು ವಿದ್ಯೆಯನ್ನು ಕಲಿತೀವಿ, ಅದೇ ಥರ ಇವರು ಕೂಡ ಇಲ್ಲಿ ವಿದ್ಯೆಯನ್ನಾದರೆ ಕಲಿತಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಅಲ್ಲೊಬ್ಬ ಟೀಚರ್ ಇದ್ದಾರೆ. ಆ ಟೀಚರು ಈ ವಿದ್ಯೆಯನ್ನು ಇವ್ರಿಗೆ ಕಲಿಸ್ಕೊಡ್ತಿದ್ದಾರೆ. ಸೇಮ್ ನಮ್ಮ ಶಾಲೆಗಳಲ್ಲಿ ಯಾವ ಥರ ನಾವು ಕಲಿತೀವೋ ಅದೇ ಥರ ಇಲ್ಲಿ ಕಲಿತಿದ್ದಾರೆ. ಇನ್ನೊಂದು ಅರ್ಧ ಅವರಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಸುತ್ತಿ ನೋಡಿದ್ಮೇಲೆ ನಾನು ರಿಟರ್ನ್ ಆದರೆ ಹೋಗ್ತಾಯಿದ್ದೀನಿ. ಈ ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಇಲ್ಲೇನಾದರೂ ನೀವೇನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರೋವೆಲ್ಲ ಟಿಬೇಟಿಯನ್ಸರ ಅಂಗಡಿಗಳೇ ಸಹಿತ. ನೀವು ಬೇಕು ಅಂದ್ಕೊಂಡ್ರೆ ಇಲ್ಲಿ ಶಾಪಿಂಗ್ ಮಾಡ್ಬೋದು. ಇನ್ನು ಈ ಗೋಲ್ಡನ್ ಟೆಂಪಲ್ನ ಟೈಮಿಂಗ್ ಬಂದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ಗಂಟೆ ಓಪನ್ ಇರುತ್ತೆ. ಆ ಟೈಮಲ್ಲಿ ನೀವು ಯಾವಾಗಾದರೂ ಬಂದು ಈ ಗೋಲ್ಡನ್ ಟೆಂಪಲ್ನ ಸಂದರ್ಶನ ಆದರೆ ಮಾಡ್ಬೋದು ಸ್ನೇಹಿತರೆ. ಈ ಕುಶಾಲನಗರಕ್ಕೆ ಬಂದಾಗ ಕಂಪಲ್ಸರಿ ಈ ಗೋಲ್ಡನ್ ಟೆಂಪಲ್ಗೆ ಒಂದು ಸಲ ಭೇಟಿ ಕೊಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಳಗಡೆ ನೋಡೋದಕ್ಕೆ. ನಿಮಗೆ ಯಾವುದೇ ಥರ ಎಂಟ್ರಿ ಫೀಸ್ ಆದರೆ ಅಲ್ಲಿ ಇರೋದಿಲ್ಲ. ಇಲ್ಲಿ ನೋಡ್ತಾ ಇದ್ದಾರೆ
ಇದ್ದೀರಲ್ಲ ಇದೆಲ್ಲ ಕುಶಾಲನಗರನೇ. ಈ ಗೋಲ್ಡನ್ ಟೆಂಪಲಿಂದ ನೆಕ್ಸ್ಟ್ ನಾನು ಹೋಗಿದ್ದು ನಿಸರ್ಗಧಾಮಕ್ಕೆ. ಈ ನಿಸರ್ಗಧಾಮ ಕೂಡ ನೋಡುವಂಥ ಪ್ಲೇಸ್ಗಳಲ್ಲಿ ಇದು ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸುಮಾರು ಗೋಲ್ಡನ್ ಟೆಂಪಲಿಂದ ಈ ನಿಸರ್ಗಧಾಮ ಒಂದು 5 ಕಿಲೋಮೀಟರ್ ಆಗ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಆ ನಿಸರ್ಗಧಾಮ. ಇದೆಲ್ಲ ಪಾರ್ಕಿಂಗ್ ಏರಿಯಾ. ನಾವು ಇಲ್ಲಿ ಹೋಗ್ಬೇಕಾದ್ರೆ ನಮ್ಮ ವೆಹಿಕಲ್ಗೆ ಪಾರ್ಕಿಂಗ್ ಇರುತ್ತೆ ತಗೋತಾರೆ. ಕಾರ್ಗಾದ್ರೆ ಇವರು 40 ರೂಪಾಯಿ ತಗೋತಾರೆ. ದೊಡ್ಡ ಗಾಡಿಗೆ ಕಾರ್ ಇನ್ನೂ ಜಾಸ್ತಿ ಕೂಡ ಇರ್ಬೋದು. ಇಲ್ಲಿ ಮುಂದೆ ಎಲ್ಲೋ ಒಂದು ಕಡೆ ನಿಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ನೋಡ್ತಿದ್ರಲ್ಲ ಇದೇ ನಿಸರ್ಗಧಾಮಕ್ಕೆ ದಾರಿ. ಇಲ್ಲಿ ಒಳಗಡೆ ಹೋದರೆ ಕಾವೇರಿ ನಿಸರ್ಗಧಾಮ ಅಂತ ಇರುತ್ತೆ. ಇಲ್ಲಿ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಾವಿಲ್ಲಿ ಟಿಕೆಟ್ ತಗೋಬೇಕು ಸ್ನೇಹಿತರೆ. ಇದೆ ಪಕ್ಕದಲ್ಲಿ ಟಿಕೆಟ್ ಕೌಂಟ್ರ್ ಇರುತ್ತೆ. ಇಲ್ಲಿ ನೋಡ್ತಿದ್ರಲ್ಲ ಇದೇ ಟಿಕೆಟ್ ಕೌಂಟ್ರು. ಇಲ್ಲಿ ಒಬ್ಬರಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ 60 ರೂಪಾಯಿ ಕೊಟ್ಟು ಆ ಟಿಕೆಟ್ ತಗೊಂಡು ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ನಮಗೆ ಫಸ್ಟ್ ಈ ಥರ ಬ್ರಿಡ್ಜ್ ಆದರೆ ಕಾಣಿಸುತ್ತೆ. ಈ ಬ್ರಿಡ್ಜಿನ ಕೆಳಗಡೆ ಕಾವೇರಿ ನೀರಾದರೆ ಹರಿತಾ ಇರುತ್ತೆ ಸ್ನೇಹಿತರೆ. ಅದು ನೋಡಿ ನಾವು ಒಳಗಡೆ ಹೋಗ್ಬೋದು. ಇನ್ನು ನಾವು ಈ ನಿಸರ್ಗಧಾಮದಲ್ಲಿ ಏನೇನು ನೋಡಬೇಕು ಅಂತೇಳಿ ಒಂದು ಮ್ಯಾಪ್ ಆದರೆ ಇವರು ತಯಾರು ಮಾಡಿ ಇಟ್ಟಿದ್ದಾರೆ ನೋಡಿ. ಕಿಡ್ಸ್ ಪ್ಲೇಯಿಂಗ್ ಏರಿಯಾ, ಅದೇ ಥರ ಕಾಟೇಜು, ಇನ್ನು ಬರ್ಡ್ಸ್ ಪಾರ್ಕು ಮತ್ತು ಡಿಯರ್ ಪಾರ್ಕು, ಬೋಟಿಂಗು, ಈ ಥರ ಎಲ್ಲ ಇಲ್ಲಿ ಮ್ಯಾಪ್ ಆದರೆ ಇಟ್ಟಿದ್ದಾರೆ. ಆ ಮ್ಯಾಪನ್ನು ಫಾಲೋ ಮಾಡಿಗೆ ಅಂತ ನಾವು ಒಳಗಡೆ ಆದರೂ ಹೋಗಬೇಕಾಗುತ್ತೆ. ಈ ಪ್ಲೇಸ್ ಅಂತೂ ನೋಡೋಕ್ಕೆ ಸಖತ್ತಾಗಿದೆ ಸ್ನೇಹಿತರೆ. ತುಂಬ ಸೈಲೆಂಟಾಗಿ ನೀಟಾಗಿ ಆದರೆ ಇದನ್ನಾದರೆ ಮೇಂಟೈನ್ ಆದರೆ ಮಾಡಿದ್ದಾರೆ. ನಮಗೆ ಫಸ್ಟು ಸಿಗುವಂಥದ್ದೇ ಮಕ್ಕಳು ಆಟ ಆಡುವಂಥ ಜಾಗ. ಇದನ್ನೇ ಕಿಡ್ಸ್ ಪ್ಲೇಸ್ ಅಂತಲೇ ಕರೀತಾರೆ. ಇಲ್ಲಿ ನೋಡ್ತಿರ್ಬೋದು ಮಕ್ಕಳೆಲ್ಲ ಇಲ್ಲಿ ಆಟ ಆದರೆ ಆಡ್ತಿದ್ದಾರೆ. ಚಿಕ್ಕ ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿರುವಂಥ ಪ್ರದೇಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದ್ರ ಪಕ್ಕದಲ್ಲೇ ನಮಗೆ ಕೋಲ್ಹಾಟ್ ಅಂತ ಕೊಡುವ ಪುರುಷರು ಸಾಂಪ್ರದಾಯಿಕ ನೃತ್ಯ ಅಂತಲೇ ಹೇಳ್ಬೋದು. ಇದು ಈ ಮಡಿಕೇರಿ ಕೊಡುವ ಪುರುಷರ ನೃತ್ಯ ಅಂತಲೇ ಹೇಳ್ಬೋದು. ಇವರು ಮದುವೆ ಸಮಾರಂಭಗಳಾಗಿದ್ದರೆ ಯಾವುದೇ ಆಗಲಿ ಈ ಥರ ಡ್ರೆಸ್ಸಲ್ಲಿ ಇವರು ನೃತ್ಯ ಆದರೆ ಮಾಡ್ತಿರ್ತಾರೆ. ಅದಂತೂ ಸಖತ್ತಾಗಿರ್ತದೆ. ಇನ್ನು ಅದೇ ಥರ ಅಮೃತ್ ಹಟ್ ಅಂತ ಹೇಳ್ಬಿಟ್ಟು ಕೊಡುವ ಮಹಿಳೆಯರ ಸಾಂಪ್ರದಾಯಿಕ ನೃತ್ಯ ಅಂತ ಇದು. ಸೊ ಇವರು ಕೂಡ ತುಂಬ ಸಾಂಪ್ರದಾಯಿಕವಾಗಿ ಇವರು ತಮ್ಮ ಸಂಸ್ಕೃತಿನ ಇನ್ನೂ ಸಹ ಉಳಿಸ್ಕೊಂಡಾದರೆ ಬಂದಿದ್ದಾರೆ ಸ್ನೇಹಿತರೆ. ನಾವು ಈ ಮಡಿಕೇರಿ ಕಡೆ ಬಂದರೆ ಇವರನ್ನು ಇಲ್ಲಿ ಇನ್ನೂ ಸಹ ನೋಡ್ಬೋದು. ಇನ್ನು ಅದೇ ಥರ ಬುಡಕಟ್ಟು ಜನಾಂಗ ಕೊಡಗಿನ ಬುಡಕಟ್ಟು ಜನಾಂಗದವರು ಕೂಡ ಇಲ್ಲಿ ನಾವು ಗಮನಿಸ್ಬೋದು ಸ್ನೇಹಿತರೆ. ಬುಡಕಟ್ಟು ಜನಾಂಗ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಹಳ್ಳಿ ಕಡೆ ಬದುಕ್ತಿರ್ತಾರಲ್ಲ ಬುಡಕಟ್ಟು ಜನಾಂಗ ಅವರೇ. ಆ ಬುಡಕಟ್ಟು ಜನಾಂಗ ಈಗ ನಾವು ನೋಡೋಕ್ಕೆ ಸ್ವಲ್ಪ ಕಡಿಮೆ ಇರ್ಬೋದು. ಈಗಿನ ಜನ್ರೇಷನ್ ಮಕ್ಕಳಿಗೆ ಇದು ಸ್ವಲ್ಪ ಗೊತ್ತಿಲ್ಲದೆ ಇರ್ಬೋದು. ಆದರೆ 90s ಕಿಡ್ಸ್ಗಾದರೆ ಇದು ತುಂಬ ಚೆನ್ನಾಗಾದರೆ ಗೊತ್ತಿರುತ್ತೆ ಸ್ನೇಹಿತರೆ. ಅದನ್ನು ಒಂದು ಭಾವಚಿತ್ರಗಳೇ ಇಲ್ಲಾದರೆ ಹಾಕಿದ್ದಾರೆ, ನಾವು ಅದನ್ನು ಸಹ ನೋಡ್ಬೋದು. ಇನ್ನು ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಯ್ತದೆ. ಸೊ ನಿಮ್ಗೇನಾದರೂ ನಡೆದು ಏನಾದರೂ ಸ್ವಲ್ಪ ಸುಸ್ತಾಗಿದ್ರೆ ಇಲ್ಲೇ ಕೂತ್ಕೊಳ್ಳೋದಕ್ಕೆ ಕೂಡ ಜಾಗ ಆದರೆ ಮಾಡಿದ್ರೆ ಸುತ್ತಲೂ ಒಳ್ಳೆ ಫಾರೆಸ್ಟ್ ಇದ್ದಾಗಿರುತ್ತೆ. ಆ ಸೆಂಟ್ರಲ್ಲಿ ಕೂತ್ಕೊಂಡು ಆ ಫ್ರೆಶ್ ಆಗಿ ಬರುವಂಥ ಗಾಳಿನ ನಾವು ಉಸಿರಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮಲ್ಲಿ ಸ್ಪೆಂಡ್ ಮಾಡಿ ನಮ್ಮ ಫ್ಯಾಮಿಲಿ ಜೊತೆಲಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಇದ್ರ ಪಕ್ಕದಲ್ಲಿ ನಮಗೆ ಬರ್ಡ್ಸ್ ಪಾರ್ಕ್ ಆದರೆ ಕಾಣಿಸುತ್ತೆ. ಸೊ ಈ ಬರ್ಡ್ಸ್ ಪಾರ್ಕ್ ಒಳಗಡೆ ಹೋಗಬೇಕು ಅಂದರೆ ನಾವು 30 ರೂಪಾಯಿ ಕೊಟ್ಟು ಟಿಕೆಟ್ ತಗೋಬೇಕು ಸ್ನೇಹಿತರೆ. ಇದು ಸಪ್ರೇಟಾಗಿರುತ್ತೆ. ಒಬ್ಬರಿಗೆ 30 ರೂಪಾಯಿ ಕೊಟ್ಟು ನಾವು ಒಳಗಡೆ ಹೋದರೆ ವಿ ಲವ್ ಬರ್ಡ್ಸ್ ಅಂತ ಹೇಳ್ಬಿಟ್ಟು ನಮಗೆ ಕಾಣಿಸ್ತವೆ. ಸುಮಾರು ಪಕ್ಷಿಗಳಾದ ಇರ್ತವೆ. ಇದ್ರ ಹೆಸರು ಬಂದು ಮಕಾವೋ ಅಂತ ಹೇಳ್ಬಿಟ್ಟು. ಇವು ಸೌತ್ ಅಮೇರಿಕಾದಲ್ಲಿ ಜಾಸ್ತಿ ಕಾಣಿಸ್ತವೆ. ಅಂದರೆ ಅದೇ ಥರ ಬ್ರೆಜಿಲಲ್ಲಿ ಕೂಡ ಇವೆಲ್ಲ ಜಾಸ್ತಿ ಆದರೆ ಕಾಣಿಸ್ತಿರ್ತವೆ. ಇನ್ನು ಇವೆಲ್ಲ ನೋಡ್ಬೋದು ಸುಮಾರು ಆ ಪಕ್ಷಿಗಳು ಮತ್ತು ಅದರ ಹೆಸರು ಮತ್ತು ಅದು ಎಲ್ಲಿ ಹುಟ್ಟಿದೆ ಮತ್ತು ಅದು ಏನು ತಿನ್ನುತ್ತೆ ಅಂತ ಕೂಡ ಇಲ್ಲಿ ಆದರೆ ಹಾಕಿದ್ದಾರೆ ಸ್ನೇಹಿತರೆ. ಇದರ ಪಕ್ಕದಲ್ಲಿ ನಮಗೆ ಬಾತುಕೋಳಿಗಳಾದರೆ ಕಾಣಿಸ್ತು. ಈ ಬಾತುಕೋಳಿಗಳು ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ಕಡೆ ಕಾಣಿಸ್ತಿರ್ತವೆ. ಅವನು ಸಹ ಇಲ್ಲಿ ನೋಡ್ಬೋದು. ಇನ್ನು ಇಲ್ಲಿ ನೋಡ್ತಾ ಇರಲ್ಲ ಇವೆಲ್ಲ ಗಿಳಿಗಳು, ಬೇರೆ ಬೇರೆ ಥರವಾದಂಥ ಗಿಣಿಗಳು ಕೂಡ ಇವರು ಇಲ್ಲಾದರೆ ತಂದಾದರೆ ಇಟ್ಟಿದೆ. ಅದನ್ನು ಸಹ ನಾವು ನೋಡ್ಬೋದು. ಮಕ್ಕಳ ಜೊತೆಯಲ್ಲಿ ಬಂದರೆ ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿರ್ತದೆ. ಇಲ್ಲಿ ನೋಡ್ತಿರ್ಬೋದು ಕೋಳಿಗಳು, ಇವೇನು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮೂತಿ ಅಂತ ನೀವು ಹೇಳ್ಬೋದು. ಯಾಕಂದರೆ ಇವು ನಮ್ಮ ದೇಶದ ಕೋಳಿಗಳಲ್ಲ, ಇವು ಅಮೇರಿಕನ್ ಸ್ಕಿಲ್ ಚಿಕನ್ ಅಂತಲೇ ಕರೀತಾರಂತೆ ಅವನ್ನ. ಇನ್ನು ಇಲ್ಲಿ ಆಮೆ ಆದರೆ ಇದೆ. ಆಮೆಗಳೇನು ಜಾಸ್ತಿ ಇರಲಿಲ್ಲ, ಒಂದು 4ರಿಂದ 5 ಆಮೆಗಳಿರ್ಬೋದು. ಚಿಕ್ಕ ಚಿಕ್ಕ ಮರಿಗಳಂತಲೇ ಹೇಳ್ಬೋದು ಅವನ್ನ. ಇನ್ನು ಇದ್ರ ಪಕ್ಕದಲ್ಲಿ ನಮಗೆ ಉಷ್ಟ್ರ ಪಕ್ಷಿ ಆದರೆ ಕಾಣಿಸುತ್ತೆ, ಆಸ್ಟ್ರಿಚ್. ಇವು ಕೂಡ 2 ಇದ್ವು. ಅದನ್ನು ಸಹ ನಾನಿಲ್ಲಿ ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ದೆ. ಇನ್ನು ಇದೇ ನಿಸರ್ಗಧಾಮದಲ್ಲಿ ಜೀಪ್ ಲೈನ್ ಕೂಡ ಇರುತ್ತೆ ಸ್ನೇಹಿತರೆ. ನಾವಿಲ್ಲಿ ನೋಡ್ತಾ ಇಲ್ಲ, ಇದನ್ನೇ ಜೀಪ್ ಲೈನ್ ಅಂತಾರೆ. ಇದಕ್ಕೆ ಟಿಕೆಟ್ ಇದೆ, ಒಬ್ಬರಿಗೆ 100 ರೂಪಾಯಿ ಆಗುತ್ತೆ. ಇದು ಕೇವಲ ಮಕ್ಕಳಿಗೋಸ್ಕರ ಮಾತ್ರ ಸ್ನೇಹಿತರೆ, ದೊಡ್ಡೋರಿಗಿಲ್ಲ. ನೀವು ಇಲ್ಲಿ ಕೊಟ್ಟು 100 ರೂಪಾಯಿ ಕೊಟ್ಟು ಹೋದರೆ ನೋಡಿ ಇಲ್ಲಿ ನಿಮಗೆ ಜಿಪ್ ಲೈನ್ ಆದರೆ ಆಡಿಸ್ತಾರೆ. ಮಕ್ಕಳಿಗೆ ಮಾತ್ರ ಇದು, ದೊಡ್ಡೋರಿಗೆ ಇಲ್ಲ. ಇನ್ನು ಅದೇ ಥರ ಲೋವರ್ ರೋಪ್ ಕೂಡ ಇಲ್ಲಿದೆ. ಸೊ ಇದು ಕೂಡ ಮಕ್ಕಳಿಗೆ ಸ್ನೇಹಿತರೆ, ಇದು ದೊಡ್ಡವ್ರಿಗಲ್ಲ. ಇದ್ರ ಟಿಕೆಟ್ ಬಂದು ಕೂಡ 100 ರೂಪಾಯಿ. ನಾವು ಬೇಕು ಅಂದ ಕಡೆ ಒಳಗಡೆ ಇದನ್ನು ಕೂಡ ಆಟ ಆಡ್ಬೋದು. ಇದೆಲ್ಲ ಮಕ್ಕಳಿಗೆ ಹೇಳಿ ಮಾಡಿಸುವಂಥ ಪ್ರದೇಶನೇ. ಇನ್ನು ಒಳಗಡೆ ಜಿಂಕೆ ಪಾರ್ಕ್ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಜಿಂಕೆಗಳೆಲ್ಲ ಒಳಗಡೆ ಇದ್ದಾವೆ. ಜಿಂಕೆ ಪಾರ್ಕ್ ಆದರೆ ಜಾಸ್ತಿ ಜಿಂಕೆಗಳಿದ್ದಾವೆ ಅಂತೇಳಿ ಊಹೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಇದ್ದಾವೆ, ಆರಾಮಾಗಾರ ನೋಡ್ಬೋದು. ಒಂದು 10ರಿಂದ 15 ಜಿಂಕೆ ಇದ್ದಾವೆ. ಮಕ್ಕಳಿಗಾರ ತೋರಿಸ್ಬೋದು ಸ್ನೇಹಿತರೆ. ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಾತ್ರ ಸಖತ್ತಾಗಿದೆ ಪ್ಲೇಸು. ಇನ್ನು ಇದ್ರ ಪಕ್ಕದಲ್ಲೇ ಕಾವೇರಿ ನದಿ ಹರಿಯುವಂಥ ಜಾಗ ಕೂಡ
ನಮಗೆ ಕಾಣಿಸ್ತದೆ. ಇಲ್ಲಿ ಏನು ನೀವು ನೋಡ್ತೀರಾ ಇದೆಲ್ಲ ಕಾವೇರಿ ನದಿನೇ. ಅಲ್ಲಿ ಬಂಡೆಗಳು ಕಾಣಿಸ್ತಿದ್ದಾವಲ್ಲ ಅದ್ರ ಮೇಲೆ ನಾವು ಕುತ್ಕೊಂಡು ಸೆಲ್ಫಿ ತಗೊಂಡು ಸ್ವಲ್ಪ ಹೊತ್ತು ಟೈಮಾರ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ನಾವು ಫ್ಯಾಮಿಲಿ ಜೊತೆ ಹೋಗಿರೋ ಊಟ ಕೂಡ ಇಲ್ಲಿ ಮಾಡ್ಬೋದು. ನೀರು ಜಾಸ್ತಿ ಇದ್ದಾಗ ಇಲ್ಲಿ ಜಾಸ್ತಿ ಹರಿತಾ ಇರ್ತವೆ, ಅವಾಗ ನೋಡೋಕ್ಕಾಗಲ್ಲ. ನೀರು ಕಡಿಮೆ ಇದ್ದಾಗೆ ನೋಡ್ಬೋದು. ನಾನಂತೂ ಅದೆಲ್ಲ ಸುತ್ತ ಹಾಕ್ಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ನನಗೆ ಬೋಟಿಂಗ್ ಆದರೆ ಕಾಣಿಸ್ತು ಸ್ನೇಹಿತರೆ. ಆ ಬೋಟಿಂಗ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ದೋಣಿ ವಿಹಾರ ಬೋಟಿಂಗ್ ಎಂಟ್ರೆನ್ಸ್ ಅಂತ ಹಾಕಿದ್ದಾರೆ. ಸೊ ಇಲ್ಲಿಂದ ಸ್ವಲ್ಪ ದೂರ ನಾವು ಮೆಟ್ಲು ಇಳ್ಕೊಂಡಾದರೆ ಹೋಗ್ಬೇಕಾಗುತ್ತೆ. ಈ ಮೆಟ್ಲು ಇಳ್ಕೊಂಡು ಹೋದರೆ ಇಲ್ಲೆಲ್ಲ ಬೋಟಿಂಗ್ ಆದರೆ ಮಾಡ್ತಿರ್ತಾರೆ. ಸೊ ನಾವು ಸಹ ಇಲ್ಲಿ ಬೋಟಿಂಗ್ ಆದರೆ ಮಾಡ್ಬೋದು. ಇಲ್ಲಿ ಒಬ್ಬರಿಗೆ 100 ರೂಪಾಯಿ ತಗೋತಾರೆ ಸ್ನೇಹಿತರೆ. ನೀವು 4 ಜನ ಆದರೂ ಹೋಗ್ಬೋದು, ಇಬ್ಬರು ಬೇಕಾದರೂ ಕೂಡ ಹೋಗ್ಬೋದು. ನೋಡಿ, ಎಲ್ಲ ಪೆಡ್ಲಿಂಗ್ ಬೋಟ್ ಇವು. ಕಾಲಲ್ಲಿ ತುಳಿತಾ ಇದ್ರೆ, ನಾವು ಕಾಲಲ್ಲಿ ಸೈಕಲ್ ತುಳಿದಂಗೆ ತುಳಿತಾ ಇದ್ರೆ ಆ ಪೆಡ್ಲು ಮುಂದಕ್ಕೆ ಹೋಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು. ಇಬ್ಬರು ತುಳಿತಾ ಇದ್ರೆ ಇಬ್ಬರು ಹಿಂದ್ಗಡೆ ಕೂತಿರ್ತಾರೆ. ಪ್ರತಿಯೊಬ್ಬರಿಗೂ ಲೈವ್ ಜಾಕೆಟ್ ಕೊಡ್ತಾರೆ. ಪ್ರತಿಯೊಬ್ಬರಿಗೂ 100 ರೂಪಾಯಿ ಅದೇ ಅವರು ಚಾರ್ಜ್ ಆದರೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಈ ನಿಸರ್ಗಧಾಮದಲ್ಲಿ ನೀವೇನಾದರೂ ಶಾಪಿಂಗ್ ಮಾಡಬೇಕಾದ್ರೆ ಕೂಡ ಸುಮಾರು ಇರ್ತವೆ. ನೀವು ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು. ಬಟ್ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ, ನೋಡ್ಕೊಂಡು ಶಾಪಿಂಗ್ ಮಾಡಿ. ಅದೇ ಥರ ಹೋಟೆಲ್ಸ್ ಇರ್ತವೆ. ಹೋಟೆಲ್ ಫುಡ್ ಅಷ್ಟೊಂದೇನು ಚೆನ್ನಾಗಿರಲ್ಲ ಸ್ನೇಹಿತರೆ ಇಲ್ಲಿ. ಸೊ ನೀವು ನೋಡಿಕೊಂಡು ಅಲ್ಲಿ ಊಟ ಆದರೆ ಮಾಡಿ. ಇನ್ನು ಅಲ್ಲಿಂದ ನೆಕ್ಸ್ಟ್ ನಾನು ಹೋಗಿದ್ದು ದುಬಾರೆಗೆ ಸ್ನೇಹಿತರೆ. ಈ ಕುಶಾಲನಗರದಲ್ಲಿ ಅತಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದೇ ಈ ದುಬಾರೆನ. ಸೊ ಇಲ್ಲಿಂದ ನಾನು ಇವಾಗ ದುಬಾರೆಗಾದರೆ ಹೋಗ್ತಾ ಇದ್ದೀನಿ. ಈ ದುಬಾರೆಗೆ ಹೋಗ್ಬೇಕಾದ್ರೆ ಇಲ್ಲಿ ನಾವು ಲೆಫ್ಟ್ ತಗೋಬೇಕು. ಇಲ್ಲಿ ಸ್ಟ್ರೈಟ್ ಹೋದರೆ ಮಡಿಕೇರಿ ಹೋಗ್ಬಿಡ್ತೀವಿ. ಈ ನಿಸರ್ಗಧಾಮದಿಂದ ಸುಮಾರು 1 ಕಿಲೋಮೀಟ್ರ್ ಬಂದು ಮತ್ತೆ ನಾವು ಲೆಫ್ಟ್ ತಗೋಬೇಕು. ಈ ದುಬಾರೆಗೆ ಹೋಗೋ ರೋಡ್ ಕೂಡ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಿಸರ್ಗಧಾಮದಿಂದ ಸುಮಾರು 18 ಕಿಲೋಮೀಟ್ರ್ ಆಗ್ಬೋದು ಸ್ನೇಹಿತರೆ ಈ ದುಬಾರೆ ಇರುವಂಥ ಪ್ರದೇಶ. ಸಿದ್ದಾಪುರಕ್ಕೆ ಹೋಗುವಂಥ ರೋಡಲ್ಲಿ ನಮಗೆ ಈ ದುಬಾರೆ ಆದರೆ ಸಿಗುತ್ತೆ. ಈ ರೋಡ್ ಮಾತ್ರ ಸೂಪರಾಗಿರುತ್ತೆ. ಸುತ್ತಲೂ ಕಾಫಿ ತೋಟಗಳಿರ್ತವೆ, ಅಲ್ಲಿ ನಾವು ಹೋಗ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲಿ ಸ್ಟ್ರೈಟ್ ಹೋಗಂಗಿಲ್ಲ. ನೀವು ಸ್ಟ್ರೈಟ್ ಹೋದರೆ ಸಿದ್ದಾಪುರಕ್ಕೆ ಹೋಗ್ತೀರಾ. ಸೊ ಇಲ್ಲಿ ಲೆಫ್ಟ್ ತಗೊಂಡು ಇಲ್ಲಿಂದ 1 ಕಿಲೋಮೀಟ್ರ್ ನಾವು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ನಮಗೆ ಸಿಮೆಂಟ್ ರೋಡ್ ಆದರೆ ಮಾಡಿದ್ದಾರೆ. ರೋಡ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಕೂಡ ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಪಾರ್ಕಿಂಗ್ ತಗೋತಾರೆ. ಇಲ್ಲಿ ನಾವು ನೋಡ್ಬೋದು. ಕಾರ್ಗಾರ 40 ರೂಪಾಯಿ ತಗೋತಾರೆ. ದೊಡ್ಡ ಗಾಡಿಗಾರ ಇನ್ನೂ ಜಾಸ್ತಿ ತಗೋತಾರೆ ಸ್ನೇಹಿತರೆ ಇವರು. ಸೊ ಒಳಗಡೆ ಬಂದಮೇಲೆ ಎಲ್ಲೋ ಒಂದು ಕಡೆ ನಿಮ್ಮ ವೆಹಿಕಲ್ನಲ್ಲಿ ಪಾರ್ಕ್ ಮಾಡಿ. ಪಾರ್ಕಿಂಗ್ ಜಾಗ ಕೂಡ ತುಂಬ ಜಾಸ್ತಿಯಾನೇ ಇದೆ. ಇನ್ನು ಇಲ್ಲಿ ನಿಮಗೆ ರಿವರ್ ರ್ಯಾಫ್ಟಿಂಗ್ ಕೂಡ ಇರ್ತದೆ. ರಿವರ್ ರ್ಯಾಫ್ಟಿಂಗ್ ಅಂದರೆ ನೋಡಿ, ಇಲ್ಲಿ ನಾವು ಫಸ್ಟೇ ಟಿಕೆಟ್ ತಗೋಬೇಕು. ಒಬ್ಬರಿಗೆ ಇಲ್ಲಿ ರಿವರ್ ರ್ಯಾಫ್ಟಿಂಗ್ಗೆ 300 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. 1 ಅವರ್ ಇರುತ್ತೆ. ನಿಮ್ಮ ಜೊತೆಲಿ ಒಬ್ಬ ಗೈಡ್ ಕೂಡ ಬರ್ತಾನೆ. ಸೊ ಬನ್ನಿ, ಆ ರಿವರ್ ರ್ಯಾಫ್ಟಿಂಗ್ ಯಾವ ಥರ ಇರುತ್ತೆ ನಮಗೆ ತೋರಿಸಿ. ನೋಡಿ, ಇಲ್ಲೆಲ್ಲ ನೋಡ್ತಿರೋ ರಿವರ್ ರ್ಯಾಫ್ಟಿಂಗ್ ಬರ್ತಿದ್ರೆ ಇದು ಪ್ರತಿಯೊಬ್ಬರಿಗೂ 300 ರೂಪಾಯಿ ತಗೋತಾರೆ ಸ್ನೇಹಿತರೆ. ನಿಮ್ಮ ಜೊತೆಲಿ ಒಬ್ಬ ಗೈಡ್ ಬರ್ತಾನೆ. ಸುಮಾರು ಈ ಕಾವೇರಿ ನದಿಯಲ್ಲಿ ನಿಮ್ಮನ್ನು 1 ಅವರ್ ಸುತ್ತಿಸ್ತಾರೆ. ಸೊ ಅದಂತೂ ಸಖತ್ತಾಗಿರುತ್ತೆ. ನೀವು ರಿವರ್ ರ್ಯಾಫ್ಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಮಾಡಿ. ನೀರು ಕಡಿಮೆ ಇದ್ದಾಗ ಸ್ವಲ್ಪ ಕಡಿಮೆ, ನೀರು ಜಾಸ್ತಿ ಇದ್ದಾಗಂತೂ ಸಖತ್ತಾಗಿರುತ್ತೆ. ನೀವು ಮಳೆಗಾಲದಲ್ಲಂತೂ ಬಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಿರೋದೆಲ್ಲ ರಿವರ್ ರ್ಯಾಫ್ಟಿಂಗ್ ಮಾಡುವಂಥ ಪ್ರದೇಶ. ಇನ್ನು ನಾವು ಎಲಿಫೆಂಟ್ ಕ್ಯಾಂಪ್ಗೆ ಹೋಗಬೇಕು ಅಂದರೆ ಇಲ್ಲಿ ನಾವು ನಡ್ಕೊಂಡು ಹೋಗಿ, ನೀರು ಕಡಿಮೆ ಇದ್ದರೆ ನಾವು ಇಲ್ಲಿ ನಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಎಲಿ ಕ್ಯಾಂಪ್ ನೋಡ್ಬೇಕಂದ್ರೆ ನಾವು ಎಲಿಫೆಂಟ್ ಕ್ಯಾಂಪ್ನ ನೋಡ್ಬೇಕಂದ್ರೆ ಈ ನದಿ ದಾಟಿ ಆ ಕಡೆ ಹೋಗಬೇಕು. ನೀರು ಜಾಸ್ತಿ ಇದ್ದರೆ ನಮ್ಮನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಒಂದು ವೇಳೆ ನಮಗೇನಾದರೂ ಈ ನೀರೇನಾದರೂ ಈ ಕಾವೇರಿ ನದಿಯಲ್ಲಿ ಕಡಿಮೆ ಇದ್ದರೆ ನಾವು ಕಂಪಲ್ಸರಿ ನಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಸೊ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಇದಂತೂ ಒಂದು ಸಾಹಸ ಯಾತ್ರೆನೇ ಅಂತಲೇ ಹೇಳ್ಬೋದು, ಈ ಕಾವೇರಿ ನದಿಯಲ್ಲಿ ನಡೆಯುವುದು. ಸೊ ನಾನು ಸಹ ನಡ್ಕೊಂಡಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸಮ್ಮರಲ್ಲಿ ಹೋಗಿದ್ದೆ, ನೀರು ಕಡಿಮೆ ಇತ್ತು, ಅದಕ್ಕೆ ನಾನು ಇವಾಗ ನಡ್ಕೊಂಡಾದರೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಸುಮಾರು ಎಷ್ಟು ಜಾಸ್ತಿ ಇರಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಇರುತ್ತೆ. ಬಟ್ ನಡಿಬೇಕಾದ್ರೆ ಹುಷಾರಾಗಿ ನಡಿ. ಯಾಕಂದರೆ ಕಾವೇರಿ ನದಿ ನೀಟಾಗಿ ಯಾವಾಗೂ ಹರಿತಾನೆ ಇರ್ತದೆ. ಅದರಿಂದ ಬಂಡೆಗಳೆಲ್ಲ ಸ್ವಲ್ಪ ನೈಸ್ ಆಗಿರ್ತವೆ ಇಲ್ಲಿ. ಸೊ ನೀವು ಇಡೋ ಪ್ರತಿಯೊಂದು ಹೆಜ್ಜೆನೇ ಇಲ್ಲಿ ಒಂದು ಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ಮಕ್ಕಳಿರ್ತಾರೆ, ದೊಡ್ಡೋರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದಕ್ಕೋಸ್ಕರನೇ ಆರಾಮಾಗಿ ನಡ್ಕೊಂಡೋಗಿ. ಒಂದು ವೇಳೆ ನೀರು ಜಾಸ್ತಿ ಇದ್ದರೆ ಇಲ್ಲಿ ಕೂಡ ನಿಮಗೆ ಬೋಟ್ ಇರುತ್ತೆ. ಆ ಬೋಟಲ್ಲಿ ಆ ದಡದಿಂದ ಈ ದಡಕ್ಕೆ ನಿಮ್ಮನ್ನು ಕರ್ಕೊಬರ್ತಾರೆ. ಒಂದು ವೇಳೆ ನೀರು ಕಡಿಮೆ ಇದ್ದರೆ ನೀವು ಈ ಥರ ಸಾಹಸ ಮಾಡಲೇಬೇಕು. ಈ ಸಾಹಸ ಅಂತೂ ಎಕ್ಸಲೆಂಟಾಗಿರುತ್ತೆ. ಸುಮಾರು ನಡ್ಕೊಬಂದು ಒಂದು 15 ನಿಮಿಷ ನಡ್ಕೊಬಂದ್ಮೇಲೆ ನೋಡಿ, ದುಬಾರೆ ಸಾಕಾನೆ ಶಿಬಿರ ಅಂತಿರುತ್ತೆ. ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಮತ್ತೆ ನಾವಿಲ್ಲಿ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ಸ್ನೇಹಿತರೆ. ಸೊ ನಾನು ಹೋಗಿದ್ದು ಸಂಜೆ ಟೈಮಲ್ಲಿ ಹೋಗಿದ್ದೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಆನೆಗಳನ್ನಾದರೆ ಕರ್ಕೊಬರ್ತಾಯಿದ್ದಾರೆ. ಈ ದುಬಾರೆ ಟೈಮಿಂಗ್ ಹೇಳ್ತೀನಿ ನೋಡಿ. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆ ಓಪನ್ ಇರುತ್ತೆ. ಮತ್ತು ಸಂಜೆ 4:15 5:30 ಗಂಟೆ ಓಪನ್ ಇರುತ್ತೆ ಸ್ನೇಹಿತರೆ. ಈ ಟೈಮಿಂಗ್ ತುಂಬಾ ಇಂಪಾರ್ಟೆಂಟು. ಮಧ್ಯದಲ್ಲಿ ಇದನ್ನು ಕ್ಲೋಸ್ ಮಾಡಿರ್ತಾರೆ. ಆ ಟೈಮಲ್ಲಿ ಇಲ್ಲಿಗೆ ಬರೋಕ್ಕಾಗಲ್ಲ. ಅದಕ್ಕೆ ಟೈಮಿಂಗ್ ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ಸೊ ಒಳಗಡೆ ಬಂದಮೇಲೆ ನಮ್ಗೆ ಈ ಥರ ಆನೆಗಳಾದರೆ ಕಾಣಿಸ್ತವೆ. ಈ ಆನೆ ಹತ್ರ ನೀವು ನಿಂತ್ಕೊಂಡು ಫೋಟೋ ಕೂಡ ತಗೋಬೋದು. ಅದಕ್ಕೆ ಅವರು 50 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ
ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಸುಮಾರು ಆನೆಗಳಿರ್ತವೆ, ಹೆಚ್ಚು ಕಮ್ಮಿ ಒಂದು 10 ರಿಂದ 15 ಆನೆಗಳಿರ್ತವೆ. ದಂತ ಇರುವಂಥ ಆನೆಗಳಿಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ ಒಂದು ಆನೆ ಮಣ್ಣಲ್ಲಿ ಆಟ ಆಡ್ತಿದೆ. ಸೊ ಅದಕ್ಕೇನೋ ಒಂಥರ ಖುಷಿ ಆಚೆಗಡೆ ಕರ್ಕೊಬಂದಾಗ. ಸೊ ಎಲ್ಲರೂ ಜನ ನಮ್ಮನ್ನು ನೋಡ್ತಿದ್ರೆ ಒಂದು ಖುಷಿಯಲ್ಲಿ ಅದು ಮಣ್ಣಲ್ಲಾದರೆ ಆಟ ಆಡ್ತಿದೆ. ಅದನ್ನು ಸಹ ನಾವಿಲ್ಲಿ ನೋಡ್ಬೋದು. ನಾನಂತೂ ಈ ಆನೆಗಳನ್ನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಯಾಕಂದರೆ ಒಂದೇ ಸಲ ಇಷ್ಟು ಒಂದು ದಂಡು, ಒಂದು ಗುಂಪಾಗಿರುವಂಥ ಆನೆಗಳನ್ನ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ದೊಡ್ಡ ಆನೆಗಳಿದ್ದಾವೆ, ಅದೇ ಥರ ಚಿಕ್ಕ ಆನೆಗಳಿದ್ದಾವೆ. ಇನ್ನು ಆಶೀರ್ವಾದ ಕೂಡ ತಗೋಬೋದು. ಈ ಆಶೀರ್ವಾದ ತಗೊಳಕ್ಕೆ ಕೂಡ ಅವರು ನಿಮಗೆ ₹50 ಆದರೂ ಚಾರ್ಜ್ ಮಾಡ್ತಾರೆ. ಆನೆ ಮುಂದೆ ನಿಂತ್ಕೊಂಡ್ರೆ ನೋಡಿ ಈ ಥರ ನಮಗೆ ಆನೆ ಆದರೆ ಆಶೀರ್ವಾದ ಆದರೆ ಮಾಡುತ್ತೆ ಸ್ನೇಹಿತರೆ. ಎಲ್ಲ ನೋಡ್ತಿರ್ಬೋದು ನಾವು, ಸುಮಾರು ಜನ ಇಲ್ಲಿಗೆ ಬರ್ತಿರ್ತಾರೆ. ಸೊ ಬಂದು ಮಕ್ಕಳಿಗಂತೂ ಇದು ಸಖತ್ತಾಗಿರುತ್ತೆ ನೋಡೋಕ್ಕೆ. ದುಬಾರಿ ಎಲಿಫೆಂಟ್ ಅಂತಲೇ, ಎಲಿಫೆಂಟ್ ಕ್ಯಾಂಪ್ ಅಂತಲೇ ಇದಕ್ಕೆ ಕರೀತಾರೆ. ಇಲ್ಲಿ ನೋಡ್ತಿರಲ್ಲ, ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ರಲ್ಲ, ಅಲ್ಲಿ ಮುಂದ್ಗಡೆ ನಿಮಗೆ ಮರದಲ್ಲಿ ಮಾಡಿರೋವಲ್ಲ ಕಾಣಿಸ್ತಿದ್ದಾವಲ್ಲ, ಇಲ್ಲಿ ಏನು ಮಾಡ್ತಾರೆ ಅಂದರೆ ಹೊಸದಾಗಿ ತಂದಿರುವ ಆನೆಗಳನ್ನು ಇಲ್ಲೇ ಪಳಗಿಸಿ ಅವಾಗ ಟ್ರೈನಿಂಗ್ ಕೊಡ್ತಾರೆ ಸ್ನೇಹಿತರೆ. ನೀವು ಸೂಕ್ಷ್ಮವಾಗಿ ಅಲ್ಲಿ ಗಮನಿಸಿದ್ರೆ ಒಂದು ಆನೆ ಇದೆ ನೋಡಿ ಒಳಗಡೆ. ಸೊ ಅದನ್ನು ಇದೇ ಥರ ಸುಮಾರು ದಿನಗಳ ಕಾಲ ಇದರಲ್ಲಿ ಕೂಡ ಹಾಕಿ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಸ್ನೇಹಿತರೆ. ಯಾಕಂದರೆ ಅಷ್ಟು ದೊಡ್ಡ ಆನೆಯನ್ನು ಟ್ರೈನಿಂಗ್ ಕೊಡೋದ್ರೆ ತಮಾಷೆ ಮಾತಲ್ಲ. ಅದಕ್ಕೋಸ್ಕರ ಇದ್ರೊಳಗಡೆ ಇಟ್ಟು ಅದಕ್ಕೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಇವರೆಲ್ಲ ಕಾಡಿಂದ ರೆಸ್ಕ್ಯೂ ಮಾಡಿರ್ತಾರೆ ಸ್ನೇಹಿತರೆ. ನಮ್ಮ ಹಳ್ಳಿಗಳೆಲ್ಲ ಬಂದಿರ್ತಾವಲ್ಲ, ಒಂಟಿ ಸಲಗ ಅಂಥವನ್ನೆಲ್ಲ ತಗೊಬಂದು ಇಲ್ಲಿ ಅದನ್ನು ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ ಯಾವ ಥರ ಇರಬೇಕು, ಯಾವ ಥರ ನಡ್ಕೋಬೇಕಂದ್ರೆ ಟ್ರೈನಿಂಗ್ ಕೊಡುವಂಥ ಪ್ರದೇಶನೇ ಇದು. ಸೊ ಇದನ್ನೆಲ್ಲ ನೋಡಿಕೊಂಡು ಒಂದು ½ ಆನ್ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನು ಬರ್ಬೇಕಾದ್ರೂ ಕೂಡ ನಡ್ಕೊಂಡೇ ಬಂದೆ. ಹೋಗ್ಬೇಕಾದ್ರೆ ನಡ್ಕೊಂಡು ಹೋದರೆ, ಬರ್ಬೇಕಾದ್ರೆ ನಡ್ಕೊಬೋದೆ. ನೀರು ಕಡಿಮೆ ಇದ್ದರೆ ಇದೇ ಒಂದು ಸ್ವಲ್ಪ ಪ್ರಾಬ್ಲಮ್ ನಮಗೆ. ಇನ್ನು ಅಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದು ಸ್ನೇಹಿತರೆ ಆರಂಗಿ ಡ್ಯಾಮ್ಗೆ. ಈ ಆರಂಗಿ ಡ್ಯಾಮ್ಗೆ ಮತ್ತೆ ಇದೇ ಸರ್ಕಲ್ಗೆ ಬಂದು ಇಲ್ಲಿ ರೈಟ್ ತಗೊಂಡು ಸ್ವಲ್ಪ ಒಂದು 500 ಮೀಟ್ರ್ ಮುಂದಕ್ಕೆ ಹೋಗಿ ಮತ್ತೆ ಅಲ್ಲಿ ನಾನು ಲೆಫ್ಟ್ ತಗೊಂಡೆ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನಾನು ಲೆಫ್ಟ್ ತಗೊಂಡು ಇಲ್ಲಿಂದ ಸುಮಾರು ಒಂದು 7 ಕಿಲೋಮೀಟ್ರ್ ನಾವಾದರೆ ಆರಂಗಿ ಡ್ಯಾಮ್ಗೆ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮಗೆ ದುಬಾರೆ ಕ್ಯಾಂಪಲ್ಲಿ ಎಲಿಫೆಂಟ್ ಏನಾದರೂ ಮಿಸ್ ಆಯಿತು, ಅಲ್ಲಿ ನೋಡೋಕ್ಕಾಗಿಲ್ಲ ಅಂದರೆ ನೀವು ಆರಾಮಾಗಿ ಈ ಆರಂಗಿಯಲ್ಲಿ ಕೂಡ ನೋಡ್ಬೋದು ಸ್ನೇಹಿತರೆ. ರೀಸೆಂಟಾಗಿ ಇಲ್ಲಿ ಕೂಡ ಎಲಿಫೆಂಟ್ ಕ್ಯಾಂಪ್ನ ಸ್ಟಾರ್ಟ್ ಮಾಡಿದರೆ, ಸಾಕಾನೆಗಳನ್ನು ಇಲ್ಲಿ ಕೂಡ ಸ್ಟಾರ್ಟ್ ಮಾಡಿದೆ, ಅವನು ಸಹ ನೀವು ಇಲ್ಲಿ ನೋಡ್ಬೋದು. ಒಂದು ವೇಳೆ ನಿಮಗೇನೋ ದುಬಾರೆಯಲ್ಲಿ ಆನೆಗಳನ್ನ ನೋಡೋದಕ್ಕೆ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಆರಂಗಿಗೆ ಬಂದುಬಿಡಿ. ಆರಂಗಿ ಡ್ಯಾಮ್ ಹತ್ರ, ಆರಂಗಿ ಡ್ಯಾಮ್ ಹತ್ರ ಕೂಡ ನೀವು ಆನೆಗಳನ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಿದ್ರಲ್ಲ, ಇದೇ ಆರಂಗಿ ಡ್ಯಾಮು. ಇದ್ರ ಒಳಗಡೆ ಹೋಗ್ಬೇಕಂದ್ರೆ ನಾವು ಇಲ್ಲಿ ₹10 ಕೊಟ್ಟು ಎಂಟ್ರಿ ಟಿಕೆಟ್ನ ತಗೊಂಡು ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ. ನೋಡಿ ಇದೇ ಥರ ಎಂಟ್ರಿ ಇರುತ್ತೆ. ಒಬ್ಬರಿಗೆ ₹10 ಆದರೆ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಸೊ ಸಂಜೆ ಟೈಮಲ್ಲಿ ಇದು ನೋಡೋಕೆ ಸಖತ್ತಾಗಿರುತ್ತೆ ನೋಡಿ. ಇಲ್ಲಿ ಆರಂಗಿ ಜಲಾಶಯ ಬೃಂದಾವನಕ್ಕೆ ಸ್ವಾಗತ ಅಂತ ಆದರೆ ಹಾಕಿದ್ದಾರೆ. ಸೊ ಅದನ್ನು ತಗೊಂಡು ಆ ಟಿಕೆಟ್ನ ಇಲ್ಲಿ ತೋರಿಸಿ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಸೊ ನಾವು ಒಳಗಡೆ ಆದರೆ ಹೋಗ್ಬೇಕಾಗುತ್ತೆ. ಒಳಗಡೆ ಬಂದಿದ್ದ ತಕ್ಷಣ ನಮಗೆ ಈ ಥರ ಒಂದು ದೊಡ್ಡದಾಗಿ ಒಂದು ಪಾರ್ಕ್ ಕಾಣಿಸುತ್ತೆ. ಇದು ಕೂಡ ಮಕ್ಕಳಿಗೆ ಹೇಳಿ ಮಾಡಿಸಿರುವಂಥ ಪ್ರದೇಶನೇ ಇದು. ಸೊ ಇಲ್ಲಿ ಕೂಡ ನಾವಿಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಬನ್ನಿ ನಾವು. ಇಲ್ಲಿ ಮ್ಯೂಸಿಕಲ್ ಫೌಂಡೇಶನ್ ಇರುತ್ತೆ, ಅದು 7 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ. ಈ ರಸ್ತೆಯಲ್ಲಿ ನಾವು ಮುಂದಕ್ಕೆ ಹೋಗಬೇಕು. ಈ ರಸ್ತೆಯಲ್ಲಿ 6:30ವರೆಗೂ ನಮ್ಮನ್ನು ಯಾರನ್ನೂ ಬಿಡೋದಿಲ್ಲ. 6:30 ಮೇಲೆ ಆ ರಸ್ತೆ ಮೇಲೆ ಬಿಡ್ತಾರೆ. ಅಲ್ಲಿವರೆಗೂ ನಾವು ಈ ಪಾರ್ಕಲ್ಲಿ ಆಟ ಆಡಬೇಕು ಸ್ನೇಹಿತರೆ. ಅದಕ್ಕೆ ಇದನ್ನು ನೀವು ಲಾಸ್ಟಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ಮ್ಯೂಸಿಕಲ್ ಫೌಂಡೇಶನ್ ಸ್ಟಾರ್ಟ್ ಆಗೋದು 7 ಗಂಟೆಗೆ. ಸೊ 7 ಗಂಟೆ ಅಂದರೆ ನೀವು 6 ಗಂಟೆಗೆ ಇಲ್ಲಿಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಈ ಪಾರ್ಕು ಮತ್ತು ಆರಂಗಿ ಜಲಾಶಯ ಇಲ್ಲೆಲ್ಲ ಕಾಣಿಸ್ತಿದೆ. ಸೊ ಇದು ಸ್ವಲ್ಪ ಮುಂದಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ. ಮುಂದಕ್ಕೆ ಹೋಗಿ ನಮಗೆ ಆರಂಗಿ ಜಲಾಶಯ ಈ ಥರ ಆದರೆ ಕಾಣಿಸುತ್ತೆ. ಮಳೆಗಾಲದಲ್ಲಿ ಈ ಡ್ಯಾಮು ತುಂಬಿದಾಗ ಇದನ್ನು ಓಪನ್ ಮಾಡ್ತಾರೆ ಆ ಗೇಟ್ಗಳು. ಆ ಓಪನ್ ಮಾಡಿದಾಗೆ ನೋಡೋಕ್ಕೆ ಇರುತ್ತೆ ಸ್ನೇಹಿತರೆ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನೀರು ಆರಂಗಿ ಜಲಾಶಯದಿಂದ ಹರಿದು ಬರುವಂಥ ನೀರಿದು. ಈಗ ಸಮ್ಮರ್ ಟೈಮಲ್ಲಿ ಹೋದರೆ ಈ ಥರ ನೀರು ಕಡಿಮೆ ಇರುತ್ತೆ. ಮಳೆಗಾಲದಲ್ಲಿ ಹೋದರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಗೇಟ್ ಓಪನ್ ಆದಾಗ ನೋಡಿ, ಗೇಟ್ ಓಪನ್ ಆದಾಗ ಈ ಥರ ಆದರೆ ನೀರು ಬರ್ತಾ ಇರ್ತವೆ. ಇನ್ನು ಇಲ್ಲಿ 7 ಗಂಟೆಗೆ ಮ್ಯೂಸಿಕಲ್ ಫೌಂಡೇಶನ್ ಸ್ಟಾರ್ಟ್ ಆಗುತ್ತೆ. ಆ ಮ್ಯೂಸಿಕಲ್ ಫೌಂಡೇಶನ್ ಕೂಡ ನೋಡೋಕ್ಕೆ ಈ ಥರ ಇರುತ್ತೆ. ನೀವು ಆರಂಗಿ ಡ್ಯಾಮ್ ಹತ್ರ ಬಂದರೆ ಸಂಜೆ 7 ಗಂಟೆಗೆ ಇಲ್ಲಿ ಇರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಅವಾಗ ಈ ಮ್ಯೂಸಿಕಲ್ ಸ್ಟಾರ್ಟ್ ಆಗುತ್ತೆ. ಈ ಮ್ಯೂಸಿಕಲ್ ಮಾತ್ರ ನೋಡೋಕ್ಕೆ ಎಕ್ಸಲೆಂಟಾಗಿರುತ್ತೆ. ಇದನ್ನು ಅಸ್ಸಲು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಮ್ಯೂಸಿಕಲ್ ಫೌಂಡೇಶನ್ನ ನೋಡಿಕೊಂಡು ನಾವು ರಿಟರ್ನ್ ಆದರೆ ಆಗ್ಬೋದು. ಗೆಳೆಯರೇ ನೋಡ್ದಲ್ಲ, ಒಂದು ದಿನದಲ್ಲಿ ಕುಶಾಲನಗರದಲ್ಲಿ ನೋಡುವಂಥ ಪ್ಲೇಸ್ಗಳಿವು. ನೀವು ಮಡಿಕೇರಿ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡಾಗ ಈ ಕುಶಾಲನಗರ ಕೂಡ ವಿಸಿಟ್ ಮಾಡಿ ಸ್ನೇಹಿತರೆ. ಮಡಿಕೇರಿಯಿಂದ ಈ ಕುಶಾಲನಗರ ಸುಮಾರು ಒಂದು 30 ಕಿಲೋಮೀಟ್ರ್ ಇರುತ್ತೆ ಅಷ್ಟೇ. ಸೊ ಅದೇ ಥರ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.